ಮತ್ತು ನಮ್ಮ ಕೃತಿ ಇವುಗಳ ಏಕತೆನ ಸತ್ಯ ಅನಿಸ್ಕೊತತಿ. ನೋಡಿದಂತೆ, ಕೇಳಿದಂತೆ ಅಥವಾ ಅನುಭವಿಸಿದಂತೆ ಹೇಳುವುದೇನೆ ಸತ್ಯ ಅನಿಸ್ಕೊತತಿ. ಸತ್ಯವು ಯಾವಾಗಲೂ ಪೂರ್ಣವಾದದ್ದಾಗಿರ್ತೈತಿ. ಅದು ಎಂದೂ ಅಪೂರ್ಣವಾದದ್ದಲ್ಲ. ಅದನ್ನ ಅಭಾವ ಮಾಡಕ ಯಾರಿಗೂ ಸಾಧ್ಯ ಇಲ್ಲ. ಸತ್ಯವೇ ಆತ್ಮ, ಆತ್ಮನೇ ಸತ್ಯ. ಸತ್ಯವೇ ಬ್ರಹ್ಮ, ಸತ್ಯವೇ ತಪ, ಸತ್ಯವೇ ಯಜ್ಞ. ಸತ್ಯಕ್ಕೆ ಸಮಾನವಾದ ಧರ್ಮ ಯಾವುದೂ ಇಲ್ಲ. ಇನ್ನ 6ನೇದ್ದು ದಮ. ಇಂದ್ರಿಯಗಳನ್ನ ವಿಷಯಗಳ ಕಡೆಗೆ ಹೋಗದಂತೆ ಅವುಗಳನ್ನ ವಶದಲ್ಲಿಟ್ಟುಕೊಳ್ಳುವ ಶಕ್ತಿಗೆ ದಮ ಅಂತ ಹೇಳ್ತಾರೆ. ಅರ್ಥಾತ್ ಇಂದ್ರಿಯ ನಿಗ್ರಹವೇ ದಮ ಅನಿಸ್ಕೊತತಿ. ದಮವನ್ನ ಸಂಪಾದಿಸುವವನೊಳಗ ಇಂದ್ರಿಯಗಳು ಸ್ವೇಚ್ಛಾಚಾರಿಯಾಗಿರುವುದಿಲ್ಲ. ದಮವನ್ನ ಸಂಪಾದಿಸಿದವರೊಳಗ ಇಂದ್ರಿಯಗಳು ತಮಗ್ ತಿಳಿದಂಗ ಮಾಡುವುದಿಲ್ಲ. ಅವು ನಿಯಂತ್ರಣದೊಳಗಿರ್ತಾವು. ಇಂದ್ರಿಯಗಳ ನಿರುಪಯೋಗವೂ ಇರಲ್ಲದ, ದುರುಪಯೋಗವೂ ಇಲ್ಲದ ಸದುಪಯೋಗವೇ ದಮ ಅನಿಸ್ಕೊತತಿ. ಕುದುರೆಯ ಸವಾರ ತನ್ನ ವಾಹನದ ಕುದುರೆಯನ್ನ ಲಗಾಮಿನಿಂದ ಅಂಕಿತದಲ್ಲಿಟ್ಟುಕೊಂಡಿರುವಂತೆ ಈ ಸಾಧಕನಾದವ ತನ್ನ ಇಂದ್ರಿಯಗಳೆಂಬ ಕುದುರೆಗಳನ್ನ ವಿವೇಕವೆಂಬ ಲಗಾಮಿನಿಂದ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವುದಕ್ಕ ದಮ ಅಂತ ಹೇಳ್ತಾರೆ. ಇನ್ನ ಶಮ 7ನೇದ್ದು. ಮನಸ್ಸನ್ನ ವಿಷಯಗಳ ಕಡೆಗೆ ಹೋಗದಂತೆ ತಡೆದಿಟ್ಟುಕೊಂಡಿರುವುದೇ ಶಮ. ನಮ್ಮ ಮನಸ್ಸನ್ನ ವಿಷಯಗಳ ಕಡೆಗೆ ಹರಿದು ಹೋಗದಂತೆ ನಿಲ್ಲಿಸುವುದೇ ದಮ ಆಗಿರ್ತತಿ. ಮದವೇರಿದ ಗಜವನ್ನ ಮಾವಟಿಗನು ಅಂಕುಶದ ಆಶ್ರಯದಿಂದ ಸ್ವಾಧೀನದಲ್ಲಿಟ್ಟುಕೊಳ್ಳುವಂತೆ ಸಾಧಕನು ಈ ಮನಸ್ಸೆಂಬ ಮತ್ತೇರಿದ ಗಜವನ್ನ ವಿಷಯವೆಂಬ ಅರಣ್ಯದೊಳಗ ಸ್ವೇಚ್ಛೆಯಾಗಿ ತಿರುಗಾಡದಂತೆ ದೋಷ ದರ್ಶನವೆಂಬ ಅಂಕುಶದಿಂದ ಸ್ವಾಧೀನದಲ್ಲಿಟ್ಟುಕೊಳ್ಳುವುದಕ್ಕ ಶಮ ಅಂತ ಹೇಳ್ತಾರೆ. ಇನ್ನ ಮುಂದಿನ ವಿಷಯವನ್ನ ಮತ್ತೆ ಮುಂದಿನ ಅವಧಿಯಲ್ಲಿ ನೋಡುವ ಅಂತ ಹೇಳ್ತಾ ಈ ನನ್ನ 4 ವಾಕ್ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣಗಳಲ್ಲಿ ಅರ್ಪಿಸಿ ಈ ನನ್ನ ವಾಣಿ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು. ಈಗ ಗುರುಗಳನ್ನೇ ಹೇಳ್ತೀರಿ? ಈಗ ಶುದ್ಧ ಬ್ರಹ್ಮೈಷ್ಟ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಈ ಮೋಕ್ಷ ವಿಚಾರವನ್ನ ನಾವೆಲ್ಲರೂ ಲಕ್ಷ್ಯ ಕೊಟ್ಟು ಆಸಕ್ತಿಯಿಂದ ಆಲಿಸಿ ಧನ್ಯರಾಗೋಣ ಅಂತ ಹೇಳ್ತಾ ಈಗ ಸದ್ಗುರುಗಳು ನಮಗೆ ಬೋಧನೆಯನ್ನು ಬೋಧಿಸ್ಬೇಕಂತಲೇ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ವಿಡಿಯೋ ಆಫ್ ಮಾಡ್ರಿ, ವಿಡಿಯೋ ಬಂದ್ ಮಾಡ್ರಿ. जो सुख नित्य प्रकाश विभु नाम रूप आधार मति न लखै जिहि मति लखै सो मई शुद्ध अपार अब्धि अपार स्वरूप मम लहरी विष्णु महेश विधि रवि चंदा वरुण यमा शक्ति धनेश गणेश जा कृपालु सर्वज्ञ को हिय धारत मुनि ध्यान ताको होत उपादिते मोमे मिथ्या भान वै जिहि जानै बिन जगत मनहु जेवरि सांप न सै
है भुजग जग यही लहै सोहम आपे आप बोध चाहि जाको सुकृति भजत राम निष्काम सो मेरो है आत्मा काकू करो प्रणाम सो मेरो है आत्मा काकू करो प्रणाम सो मेरो है आत्मा काकू करो प्रणाम। सदगुरु श्री पंडित पीताम्बर जी महाराज की जय। सदगुरु श्री साधु निश्चल दास जी महाराज की जय। सदगुरु श्री शरण सोमा स्वामी जी महाराज की जय। जय मंगलम जय पार्वती पति शिव हर हर महादेव। ओम सद्गुरु श्री शुद्ध ब्रह्मणे नमः। ओम सद्गुरु श्री पंडित पीताम्बर जिये नमः। ओम सद्गुरु श्री साधु निश्चल दास जिये नमः। ಇಂದಿನ ಪಾಠದಲ್ಲಿ ಭಾಗವಹಿಸಿದ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾರು, ಯಾವುದು ಅಂತ ಒಂದು ಪ್ರಶ್ನೆ, ವಿಷಯಾಂಕ 147. ಈ ವಿಷಯವನ್ನು ಮುಂದಿಟ್ಟುಕೊಂಡು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದಾರೆ. ದೋಹಾ 51ಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ಇಲ್ಲಿ ತನಕ 50ನೇ ದೋಹಾದಲ್ಲಿದ್ರಿ. ಅದಕ್ಕೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ 4ನೇ ತರಂಗ 147ನೇ ವಿಷಯಾಂಕ 51ನೇ ದೋಹಾ. यह मिथ्या परतीत है जामे जगत अपार सो भगवन मोक्षकू कहू को या को आधार. ಪ್ರಶ್ನೆ, ತತ್ವದೃಷ್ಟಿಯ ಒಂದು ಪ್ರಶ್ನೆ. ಈ ನಿಸ್ಸೀಮವಾದ, ಅಪಾರವಾದ, ಅನಿರ್ವಚನೀಯವಾದ ಮಿಥ್ಯಾ ಜಗತ್ ಏನದಲ್ಲ, ಈ ಜಗತ್ತಿಂದು ಜ್ಞಾನ ನಮಗ ಪರತೀತ್ ಅಂದ್ರೆ ಪ್ರತೀತಿ ಆಗ್ಲಕತ್ತದ. ನಮ್ಮ ಅಂತಃಕರಣಕ್ಕ ಇದು ಪ್ರತೀತಿ ಆಗ್ಲಕತ್ತದ. ಯಾವುದರಲ್ಲಿ ಆಗುತ್ತಿದೆ ಇದು ಪ್ರತೀತಿ ಆಗ್ಲಕತ್ತದಲ್ಲ, ಇದು ಎಲ್ಲಿ ಆಗ್ಲಕತ್ತದ, ಯಾವ್ದ್ರಾಗ ಆಗ್ಲಕತ್ತದ, ಇದು ಜಗತ್ತಿನ ಬಗ್ಗೆ ಜ್ಞಾನ ಆಗ್ಲಕತ್ತದ, ಖರೆ ಎಲ್ಲಿ ಆಗ್ಲಕತ್ತದ ಅಂತ ಗೊತ್ತಾಗ್ತಾ ಇಲ್ಲ. ಹುಟ್ಟಿದಾಗಿ ಹಿಡಿದು ಆಹಾರ, ನಿದ್ರೆ, ಭಯ, ಮೈಥುನ ಬರೀ ಇಂಥದ್ರಾಗೆ ಹೋಗಿವಿ. ಬಟ್ ಇದು ಜಗತ್ತಿನ ಜ್ಞಾನ ಆಗೋದು ಎಲ್ಲಿ ಆಗ್ಲಕತ್ತದ, ಹೆಂಗ? ಈ ಹೇ ಭಗವಂತನೇ, ಗುರುಗಳಿಗೆ ಭಗವಂತನೇ ಅಂತ ಬಳಸಿ ಏನ್ ಮಾಡ್ಯಾರ, ಹೇ ಭಗವಂತನೇ, ಹೇ ಭಗವಾನ್ ಅಂತ ಬರೀತಾರ. ಸೋ ಭಗವಾನ್ ಅದನ್ನ ನನಗೆ ಅಂದ್ರೆ ಮೋಕ್ಷಕವೋ ಅಂದ್ರೆ ನನಗೆ ಹೇಳ್ರಿ. ಮೋಕು ಮೋಕ್ಷಕವೋ ಅಲ್ಲದು, ಮೋಕು. ಸೋ ಭಗವಾನ್ ಮೋಕು ಕಹು. ಈ ಒಂದು ಮಿಥ್ಯಾ ಜಗತ್ತು ಏನು ಪ್ರತೀತಿ ಆಗ್ಲಕತ್ತದಲ್ಲ, ಅದು ಎಲ್ಲಿ ಪ್ರತೀತಿ ಆಗ್ಲಕತ್ತದ ಅದನ್ನ ನನಗ ಸೋ ಭಗವಾನ್ ಮೋಕು ಕಹು. ಮೋಕು ಅಂತಂದ್ರೆ ನನಗೆ ಹೇಳ್ರಿ ಅಂತ. ನನಗೆ ಹೇಳ್ರಿ. ಮೋಕು ಅಂದ್ರೆ ನನಗೆ, ಕಹವು ಅಂದ್ರೆ ಹೇಳ್ರಿ. ಕೋ ಯಾಕೋ ಆಧಾರ. ಕೋ ಅಂದ್ರೆ ಜಗತ್ತಿಗೆ, ಆ ಜಗತ್ತಿಗೆ ಯಾರ ಆಧಾರ ಅದಾರ, ಎಲ್ಲಿ ಅದು ಪ್ರತೀತಿ ಆಗ್ಲಿಕ್ಕತ್ತದ, ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದ್ ಸ್ವಲ್ಪ ಹೇಳ್ರಿ ಅಂತೇಳಿ
ಅನಿರ್ವಚನೀಯ ಸಿದ್ಧಾಂತ ಮುಗಿದ್ಮೇಲೆ ನೆಕ್ಸ್ಟ್ ಈ ಒಂದು ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನದ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಮುಂದೋಗ್ತಾ ಇದ್ದಾರೆ. ಇಲ್ಲಿ ತನಕ ನೀವು ತಿಳ್ಕೋಬೇಕಾಗಿದ್ದು ಒಂದೇ, ಏನಪ್ಪ, ಜಗತ್ತು ಅನಿರ್ವಚನೀಯ ಆದ ಅಂತ ತಿಳ್ಕೊಂಡು ಮುಂದೆ ಹೋಗ್ಬೇಕು. ಇಂಥ ಜಗತ್ತಿಗೆ ಆಧಾರ ಯಾವುದು, ಅಧಿಷ್ಠಾನ ಯಾವುದು ಅನ್ನೋದು ಈಗ ತಿಳ್ಕೋಬೇಕು. ಈ ಸೀಮಾರಹಿತವಾದ, ನಿಸ್ಸೀಮವಾದ, ಅಪಾರವಾದ, ಮಿಥ್ಯವಾದ, ಅನಿರ್ವಚನೀಯವಾದ ಜಗತ್ತು ಮತ್ತು ಜಗತ್ತಿನ ಜ್ಞಾನವು ಯಾವುದರಲ್ಲಿ ಪ್ರತೀತಿಯಾಗುತ್ತದೆ? ಇದೆಲ್ಲ ಎಲ್ಲಿ ಬರ್ಲಕತ್ತ, ಎಲ್ಲಿ ತೋರ್ಲಕತ್ತದ? ಇದು ಮಿಥ್ಯ ಅದ. ಇದು ಹಾವು ಯಾವುದರಲ್ಲಿ ಪ್ರತೀತಿ ಆಗ್ಲಿಕ್ಕತ್ತದ್ರಿ? ಹಗ್ಗದಲ್ಲಿ. ಹಗ್ಗದಲ್ಲಿ ಹಾವು ಪ್ರತೀತಿಯಾಗುವ ಹಾಗೆ ಅಪಾರವಾದ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಯಾವುದು? ಇದಕ್ಕೆ ಅಧಿಷ್ಠಾನ ಯಾವುದಪ್ಪ? ಅದಕ್ಕೆ ಮೊದಲು ಏನೇನ್ ಮಾಡಬೇಕು? ಈ ಶಬ್ದಗಳನ್ನ ಸರಿಯಾಗಿ ತಿಳ್ಕೋಬೇಕು. ಮೊದಲು ಕೇಳಿರ್ತೀರಿ, ಆದ್ರೂ ಮತ್ತೆ ಚೆನ್ನಾಗಿ ಕೇಳಬೇಕದು. ಏನಂದ್ರ ಈ ಒಂದು ವಿಷಯಾಂಕದ, ಈ ಒಂದು ದೋಹಾದ ಅರ್ಥ ಬರೀ ಪ್ರಶ್ನೆ ಕೇಳೋದಷ್ಟೇ. ಈ ಒಂದು ದೋಹ ಏನದಲ್ಲ, ಈಗಿನ ದೋಹ, ಅದ್ರಾಗ ಬರೀ ಪ್ರಶ್ನೆ ಒಂದೇ ಅದ, ಉತ್ತರ ಇಲ್ಲ ಅದ್ರಾಗ. ಅದಕ್ಕೆ ಇಲ್ಲಿ ಜಗತ್ ಅಂದ್ರೆ ಏನು ಅಂತ ಕೇಳಬೇಕಾಗಿದೆ. ಮೊದಲು ಜಗತ್ ಅನ್ನೋದು ಏನು ಅಂತ ತಿಳ್ಕೊಂಡ್ಮೇಲೆ ಅದು ಎಲ್ಲಿ ಪ್ರತೀತಿ ಆಗ್ಲಿಕ್ಕತ್ತದ ಅದನ್ನ ನನಗೆ ಹೇಳ್ರಿ ಅಂತೇಳಿ ಪ್ರಶ್ನೆ ಕೇಳಿದ್ದು ಒಂದೇ ಪ್ರಶ್ನೆ ಈ ದೋಹದೊಳಗದ. ಅದಕ್ಕೆ ಜಗತ್ ಅಂದ್ರೆ ಏನೇನು ಅಂತ ನಿರ್ಧಾರ ಮಾಡಿರಿ. ಸೃಷ್ಟಿ, ಸ್ಥಿತಿ, ಲಯ ಬರ್ಕೋಬೇಕು ಒಂದ್ ಕಡೆ. ಸೃಷ್ಟಿ ಅಂದ್ರ ಬರೋದು, ಸ್ಥಿತಿ ಅಂದ್ರ 4 ದಿನ ಇರೋದು, ಆಯುಷ್ಯ ಪರ್ಯಂತರ ಇರೋದು, ಲಯ ಅಂತಂದ್ರೆ ಹೋಗ್ಬಿಡೋದು. ಸೃಷ್ಟಿ, ಸ್ಥಿತಿ, ಲಯ. ಜಗತ್ತಂದ್ರೆ ಚಲನಶೀಲ, ಬರೋದು ಹೋಗೋದು, ಇದ್ದಂಗೆ ಇರಂಗಿಲ್ಲ. ಅದು ಹೋಗ್ಯದಂದ್ರ ಬರಕತ್ತಿರ್ತದ, ಬಂದದಂದ್ರ ಹೋಗಕತ್ತಿರ್ತದ. ಹೌದಾ ಇಲ್ಲ? ಹೋಗ್ಯದಂದ್ರೆ ಬರ್ತಿರ್ತದೆ, ಎಲ್ಲೋ ಒಂದ್ ಕಡೆ ಬರ್ತಿರ್ತದೆ. ಬಂದದಪ್ಪ ಅಂತಂದ್ರೆ ಮತ್ತದು ಹೋಲಕತ್ತಿರ್ತದೆ, ಬರೋದು ಹೋಗೋದು. ಗಮನ ಅಂತಾರ. ಗಮನ ಮತ್ತು ಸೃಷ್ಟಿ, ಸ್ಥಿತಿ, ಲಯ. ಮತ್ತೆ ತಿರೋಧಾನ ಅಂತಂದ್ರ ಲಯ ಆದ ನಂತರ ಮತ್ತೆ ಪುನರ್ಜನ್ಮ, ಪುನಃ ಸೃಷ್ಟಿ ಆಗುವ ತನಕ ಅದು ಎಲ್ಲಿರ್ತದ ಅದಕ್ಕೆ ತಿರೋಧಾನ, ಆಚ್ಛಾದಿತ. ಅದು ಎಲ್ಲಿ ಗೊತ್ತದ, ಏನ್ ಮಾಡ್ತದ, ಅದೆಲ್ಲ ಏನ್ ಮಾಡ್ಯಾರ ಸೀಕ್ರೆಟ್ ಅದ, ಪ್ರಕೃತಿ ಒಳಗೆ ರಹಸ್ಯ ಅದ. ಆ ರಹಸ್ಯವನ್ನ ಭೇದಿಸ್ಬೇಕಂತ ಮನುಷ್ಯ ಪ್ರಯತ್ನ ಮಾಡ್ತಾನ. ಇನ್ನ ಏನು ಅದ್ರ ಬಗ್ಗೆ ಏನು ಸಿಕ್ಕಿಲ್ಲ. ತನ್ನದೇ ಆದ ಕೆಲವೊಂದು ಊಹೆಗಳನ್ನ ಮಾಡಿಕೊಂಡು ಸಮಾಧಾನ ಮಾಡ್ಕೊತಾನ. ನಿಲ್ಕಲಾರ್ದು ಏನ್ ಮಾಡಕ. ಅದಕ್ಕೆ ಗಮನ ಬರೋದು ಹೋಗೋದು, ಮತ್ತೆ ಸೃಷ್ಟಿ, ಸ್ಥಿತಿ, ಲಯ, ಮತ್ತೇನು ವ್ಯಷ್ಟಿ ಅಂದ್ರೇನು? ಒಂದು ಜೀವಿಯ ದೇಹ. ಸಮಷ್ಟಿ ಅಂದ್ರ ಎಲ್ಲ ಜೀವಿಗಳ ಮೊತ್ತ. ಏನೇನು? ವ್ಯಷ್ಟಿ, ಸಮಷ್ಟಿ. 84 ಲಕ್ಷ ಜೀವರಾಶಿಗಳ ಮೊತ್ತ. ಒಂದು ಜೀವಿಯ ದೇಹ, ಎಲ್ಲದರಲ್ಲೂ ದೇಹಗಳು. ವ್ಯಷ್ಟಿ ಮತ್ತು ಸಮಷ್ಟಿಯ, ವ್ಯಷ್ಟಿ ಮತ್ತು ಸಮಷ್ಟಿಗಳ, ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಏನು? ಅವಕ್ಕೇನೇನು ಶರೀರ ಅದಾವ? ಸ್ಥೂಲ, ಸೂಕ್ಷ್ಮ ದೇಹಗಳು. ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ. ಮತ್ತೆ ಆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರದ ಧರ್ಮಗಳು. ಸ್ಥೂಲ ಶರೀರದಾಗ ಎಷ್ಟು ತತ್ವ ಅದಾವ? 25 ತತ್ವ. ಸೂಕ್ಷ್ಮ ಶರೀರದಾಗ ಎಷ್ಟು ತತ್ವ ಅದಾವ? 17 ತತ್ವ.
ಮತ್ತ ಅವ್ರದ್ದೇ ಧರ್ಮಗಳು ಓದಿರಿಲ್ಲ ವಿಚಾರ ಚಂದ್ರೋದಯದಾಗ ವಿಶೇಷಾರ್ಥ ಚಂದ್ರಿಕೆ ಒಳಗೆ ಸ್ಥೂಲ ಶರೀರ ಧರ್ಮಗಳೇನು ಸೂಕ್ಷ್ಮ ಶರೀರ ಧರ್ಮಗಳೇನು ಎಲ್ಲ ಓದಿರಲ್ಲ ಆ ಧರ್ಮಗಳು. ಮತ್ತೆ ಆ ಶರೀರಕ್ಕೆ ಅವಸ್ಥೆಗಳದಾವ, ಜಾಗ್ರ ಸ್ವಪ್ನ ಸುಷುಪ್ತಿ. ದೇಹದ ಧರ್ಮಗಳು ಏನೇನದಾವ ನೆನಪಿಲ್ಲ, ತೆಗೆದು ನೋಡ್ರಿ. ಮತ್ತೆ ಅದರ ಅವಸ್ಥೆಗಳಂದ್ರೆ ಜಾಗ್ರ ಸ್ವಪ್ನ ಸುಷುಪ್ತಿ. ಮತ್ತು ದೇಹಗಳಿಗೆ ಒಂದೊಂದು ನಂಬರ್ ಅವ ಇಲ್ಲ, ನಂಬರು ಅಥವಾ ಹೆಸರು, ನಾಮ, ರೂಪ, ಆಕಾರ. ಒಂದು ರೂಪ ಅದ, ಒಂದು ಹೆಸರು ಅದ ಪ್ರತಿಯೊಂದು ದೇಹಕ್ಕ. ಪ್ರಾಕೃತಿಕವಾಗಿ ಎಷ್ಟು ಹೆಸರು ಅದಾವ್ರಿ? ನ್ಯಾಚುರಲ್ ನೇಮ್ಸ್ 84 ಲಕ್ಷ ಜೀವರಾಶಿಗೆ 84 ಹೆಸರು ಅದಾವ ಅಷ್ಟೇ, ಒರಿಜಿನಲ್ ಹೆಸರುಗಳು. ಹೌದಿಲ್ಲ? 84 ಲಕ್ಷ ಜೀವರಾಶಿಗಳಿಗೆ 84 ಅದಾವಿಲ್ರಿ ಹೆಸರ. ನಾಯಿ, ಕತ್ತಿ, ಮನುಷ್ಯ, ಹಂದಿ, ಕುರಿ, ಕೋಳಿ. ಅವು 84 ಹೋಗಿ ಏನಾಗ್ಯಾವ, ಅದ್ರಾಗ ಒಂದು ಗಂಡ ಒಂದು ಹೆಣ್ಣಾಗಿದ್ದಕ್ಕೆ ಡಬಲ್ 168 ಹೆಸರು. ಹೆಣ್ಣು ನಾಯಿ, ಗಂಡು ನಾಯಿ, ಹೆಣ್ಣು ಕೋಳಿ, ಗಂಡು ಕೋಳಿ, ಹೆಣ್ಣು ಮನುಷ್ಯ, ಗಂಡು ಮನುಷ್ಯ. 168 ಹೆಸರುಗಳು ಒರಿಜಿನಲ್ ಹೆಸರುಗಳು. ಅವೇನದವ? ಪ್ರಕೃತಿಯಲ್ಲಿನ ಹೆಸರುಗಳು. ಅದಾದ್ಮೇಲೆ ಮತ್ತೆ ಮ್ಯಾಲ ಏನು ಬೇರೆ ಇಡ್ತಿರಲ್ಲ ನಾಮ ರೂಪಗಳಿಗೆ ನೋಡಿಕೆ ಒರಿಜಿನಲ್ 168 ಹೆಸರುಗಳದವ. ಮತ್ತ ನೀವೇನೇನು ಹೆಸರು ಇಡ್ತೀರಿ, ನೀವೇನೇನ್ ಮಾಡ್ತೀರಿ, ಅವೆಲ್ಲ ಹೊಸು ಮ್ಯಾನ್ಮೇಡ್ ಕೃತಕ ಹೆಸರುಗಳು, ನಾಮ ರೂಪಗಳು. ಮತ್ತ ವ್ಯಷ್ಟಿ ಸ್ಥೂಲ ದೇಹ ಪ್ಲಸ್ ಸಮಷ್ಟಿ ಸ್ಥೂಲ ದೇಹ ಪ್ಲಸ್ ವ್ಯಷ್ಟಿ ಸೂಕ್ಷ್ಮ ದೇಹ ಪ್ಲಸ್ ಸಮಷ್ಟಿ ಸೂಕ್ಷ್ಮ ದೇಹ ಪ್ಲಸ್ ವ್ಯಷ್ಟಿಯ ಜಾಗೃತಾವಸ್ಥೆ, ವ್ಯಷ್ಟಿಯ ಸ್ವಪ್ನಾವಸ್ಥೆ, ಮತ್ತೆ ವ್ಯಷ್ಟಿಯ ಸುಷುಪ್ತಾವಸ್ಥೆ ಮತ್ತು ಸಮಷ್ಟಿ ಜಾಗೃತಾವಸ್ಥೆ. ಮತ್ತೆ ಅದೊಂದೇ ಅವಸ್ಥೆ ಸಮಷ್ಟಿಗೆ, ಬೇರೆ ಇಲ್ಲ. ಅದೇನು ಸ್ವಪ್ನ ನೋಡಲ್ಲ, ಅದೇನು ನಿಧಿ ಮಾಡಲ್ಲ. ಸಮಷ್ಟಿ ಯಾವಾಗಲೂ ಎಚ್ಚರ ಇರ್ತದ. ಸಮಷ್ಟಿ ಅಂದ್ರೆ ಈಶ್ವರನ ಜಗತ್ತು. ಸಮಷ್ಟಿಯ ಜಾಗೃತಾವಸ್ಥೆ, ಆಮೇಲೆ ನಾಮಗಳು, ರೂಪಗಳು, ಇವೆಲ್ಲ ಜಗತ್. ಶಿಷ್ಯನಿಗೆ ಇದೇ ಬಹಳ ದೊಡ್ಡದನಿಸ್ಬಿಟ್ಟದ. ಈ ಮಿಥ್ಯಾ ಜಗತ್ತೇನದಲ್ಲ, ಇದೇ ಬಹಳ ದೊಡ್ಡದದ. ಇದು ಬಹಳ ದೊಡ್ಡದು ಜಗತ್ತಂದ್ರೆ ಬಹಳ ದೊಡ್ಡದು. ವಿಜ್ಞಾನಿಗೂ ಬಹಳ ದೊಡ್ಡದು ಈ ಜಗತ್ತಂದ್ರೆ. ಅವ ಬರೇ ಈ ಜಡ ವಸ್ತುಗಳನ್ನ ಕುರಿತು ಸಂಶೋಧನೆ ಮಾಡ್ತಿರ್ತಾನ. ಅವನಿಗೂ ಬಹಳ ದೊಡ್ಡದು ಮಾಡೋ ಕೆಲಸ ಬಹಳ ದರಿ ಅಂತಿರ್ತಾನ ಅವ ಜಗತ್ತಿನಾಗ. ಇನ್ನ ಬಹಳ ರಿಸರ್ಚ್ ಮಾಡಬೇಕು, ಬಹಳ ರಿಸರ್ಚ್ ಮಾಡಬೇಕು. ಮತ್ತೆ ರಿಸರ್ಚ್ ಮಾಡೋ ವಿಜ್ಞಾನಿ ಮಳಿ ಏನ್ ನಿಮ್ಮ ಮನಿ ಮೇಲೆ ಬರ್ಬೇಕಾ, ಏನ್ ಹೊಲದ ಮೇಲೆ ಬರ್ಬೇಕ್ರಿ? ಹೊಲ್ದಾಗ ಬರ್ಬೇಕಾ, ಮನಿ ಬಲ್ಲಿ ಬರ್ಬೇಕ ಮಳಿ? ಊರಾಗ ಬರ್ಬೇಕಾ, ಏನ್ ಹೊಲ್ದಾಗ ಬರ್ಬೇಕ್ರಿ ಮಳಿ ಅವಶ್ಯಕತೆ ಎಲ್ಲದ? ನದಿ, ಕೆರಿ, ನೀರಿಂದ ಎಲ್ಲಿ ಅವಶ್ಯಕತೆ ಅದ ಅಲ್ಲಿ ಆಟೆ ಬರಂಗ್ ಮಾಡ್ಬೇಕು ವಿಜ್ಞಾನಿ. ಮತ್ತೆ ಎಲ್ಲಿ ಬೇಕಲ್ಲಿ ಯಾಕೆ ಬರ್ತಾವ ಮಳಿ? ಊರಾಗ ಮಳಿ ಬಂದ್ರ ಹೊಲ್ದಾಗಿರಲ್ಲ, ಕೆರೆಯಾಗಿರಲ್ಲ, ನದಿಯಾಗಿರಲ್ಲ, ಎಲ್ಲೋ ಒಂದಿಟ್ಟು ಮಳಿ ಬಂದು ಹರಿದು ಹೋಗ್ತಿರ್ತದೆ. ಮತ್ತೆ ಇವೆಲ್ಲ ಕಂಡಿಡಿಬೇಕಾ ಬೇಡ? ಅವಶ್ಯಕತೆ ಆದಲ್ರಿ ಇದು. ಎಲ್ಲರ ಬಿದ್ದು ಎಲ್ಲೇ ಹರಿದು ಹೋಗ್ಬಿಡ್ತಾವ ನೀರು. ಅವೆಲ್ಲ ಕರೆಕ್ಟ್ ನದಿಯಾಗೆ ಬೀಳ್ಬೇಕು, ಅಲ್ಲೇ ಹೊಲ್ದಾಗೆ ಬೆಳೆ ಇವೆಲ್ಲಿ ಬರ್ಬೇಕು. ಇವೆಲ್ಲ ಕಂಡಿಡಿಬೇಕಲ್ಲ. ಅದಕ್ಕೆ ಇವ್ರಿಗೆ ಇವೇ ದೊಡ್ಡ, ಇನ್ನು ಮಾಡ್ಬೇಕಾಗಿದ್ದು ಬಹಳ ಕೆಲಸ ಅದ ಅಂತ ಇರ್ತಾರ. ಅದಕ್ಕೆ ಶಿಷ್ಯನಿಗೆ ಇದು ಬಹಳ ದೊಡ್ಡದ ಅನ್ನಿಸುತ್ತಿದೆ, ಅಪಾರ ಅನಿಸ್ಬಿಟ್ಟದ ಅವನಿಗೆ. ಅಪಾರ ಅಂತ ನಾವು ಅದಕ್ಕೆ ಯಾವದ ಅಪಾರದ ರೀ? ಬ್ರಹ್ಮ ಅಪಾರದ, ಜಗತ್ತ ಅಪಾರದ.
ಯಾವ್ದು ಅಪಾರ ಅಂದ್ರೆ ಅನ್ಲಿಮಿಟೆಡ್, ದೊಡ್ಡದು, ಅದಕ್ಕಿಂತ ದೊಡ್ಡದ ಇರ್ಲಾರ್ದಂಥದ್ದು ಯಾವುದು? ಬ್ರಹ್ಮ ಒಬ್ಬನೇ ಅಪಾರ, ಉಳಿದದ್ದು ಯಾವುದು ಅಪಾರ ಇಲ್ಲ. ಉಳಿದದ್ದು ಯಾವಾಗ ಅಪಾರ ಇಲ್ಲ, ಬ್ರಹ್ಮ ಒಬ್ಬನೇ ಅಪಾರ, ಉಳಿದು ಯಾವ ಇಲ್ಲ. ಅವನಿಗೇನಾಗ್ಯದ ಈ ಅಪಾರ ಜಗತ್ತಂದ್ರೆ ಇದೇ ಭಾರಿ ದೊಡ್ಡದಂತ, ಅದಕ್ಕೆ ಅವ ಅಪಾರ ಎನ್ನ ಶಬ್ದ ಬಳಸ್ಯಾನ. ನಾವು ಒಂದಕ್ಕಿಂತ ಒಂದು ದೊಡ್ಡದು, ಒಂದಕ್ಕಿಂತ ಒಂದು ದೊಡ್ಡದು, ಒಂದಕ್ಕಿಂತ ಒಂದು ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡದು ಬ್ರಹ್ಮ, ಬ್ರಹ್ಮನ್ಕಿಂತ ದೊಡ್ಡದು ಮತ್ತೆ ಯಾವುದು ಇಲ್ಲ. ಅದಕ್ಕೆ ಬ್ರಹ್ಮಗೆ ಅಪಾರ ಅಂತಾರೆ. ಅದೆಲ್ಲ ವಸ್ತು ನಿರ್ದೇಶ ರೂಪ ಮಂಗಲದಾಗ ಅಪಾರ ಅಂತ ಹೇಳಿ ಪರಮಾತ್ಮನ ಹೆಸರು. ಅದಕ್ಕೆ ಶಿಷ್ಯನಿಗೆ ಇದೇ ಬಹಳ ದೊಡ್ಡದು ಎನಿಸುತ್ತಿದೆ, ಅಪಾರವೆನಿಸುತ್ತಿದೆ. ಇಂಥ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಯಾರಿದ್ದಾರೆ ಹೇಳ್ರಿ ಗುರುವೇ ಅಂತ. ಅದಕ್ಕೆ 148ನೇ ವಿಷಯಾಂಕ ಗತ ಪ್ರಶ್ನೆಗೆ ಉತ್ತರ. ಯಾವುದು ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ಅಂತ ಕೇಳಿದ ಪ್ರಶ್ನೆಗೆ ಇಲ್ಲಿ ಗುರುಗಳು ಉತ್ತರ ಕೊಡ್ತಾ ಇದ್ದಾರೆ. ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಸೀದಾ ಎಕ್ಕಡೆಕ್ಕಡೆ ಆಲೋಚನೆ ಮಾಡ್ಲಾರ್ದೆ ಒಂದೇ ಒಂದು ಶೂಟ್ ಮಾಡ್ಬಿಡ್ತಾರೆ. ಇಲ್ಲಿ ಏನ್ ಮಾಡ್ತಾರಂದ್ರ, ಮಿಥ್ಯವಾದ ಈ ಅಪಾರವಾದ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾವುದು ಅಂತಂದ್ರ ನೀನೇ ಅಂತ ಹೇಳ್ಬಿಡ್ತಾರೆ. ಹೆಂಗಲ್ಲ, ನೀನೇ. ಮಿಥ್ಯಾ ಜಗತ್ತಿಗೆ ಆಧಾರನು ನೀನೇ ಇರುವಿ ಮತ್ತು ಅಧಿಷ್ಠಾನವು ನೀನೇ ಇರುವೆ. ಮುಂದೆ ಕೂತು ಶಿಷ್ಯಂದು ಏನಾಗಿರ್ಬೇಕು ಪರಿಸ್ಥಿತಿ? ಅಂತ ದೊಡ್ಡ ಜಗತ್ತಿಗೆ ನಾನು ಅಧಿಷ್ಠಾನ ಹೆಂಗ? ಅದಕ್ಕೆ ಮಿಥ್ಯಾ ಜಗತ್ತಿಗೆ ಆಧಾರನು ನೀನೇ ಇರುವೆ, ಅಧಿಷ್ಠಾನನು ನೀನೇ ಇರುವೆ. ಇದು ಹೆಂಗ ಅನ್ನೋದು ಪ್ರಥಮ ಪಕ್ಷ, ದ್ವಿತೀಯ ಪಕ್ಷ, ತೃತೀಯ ಪಕ್ಷ, 3 ಪಕ್ಷ ಅದಾವ ನಿಮ್ ಕೈಯಾಗ. ಇಲ್ಲಿ ನಂಬಲ್ಲಿ 3 ಪಕ್ಷ ಹೆಂಗದಾವ ಹಂಗೆ ಅಲ್ಲಿನೂ 3 ಪಕ್ಷ ಅದಾವ. ನಂಬಲ್ಲಿ ಉತ್ತಮ ಅಧಿಕಾರಿಗಳದಾರ, ಹೌದಾ? ಅವ್ರಿಗೆ ಯಾರು ಹೇಳೋದ್ ಬೇಕಾಗಿಲ್ಲ, ಕೇಳೋದ್ ಬೇಕಾಗಿಲ್ಲ, ತಮ್ಮ ಕೆಲಸ ತಾವು ಮಾಡ್ಕೊಳಕತ್ತಾರಿಲ್ಲ. ನಮ್ಮ ಸತ್ಸಂಗದಾಗ ತಾವು ಓದೋದು, ಬರೆಯೋದು, ಹೇಳೋದು, ಕೇಳೋದು, ತಮ್ಮ ಸಾಧನೆ ಒಳಗೆ ತಾವು ನಿರತ ಅದಾರಿಲ್ಲ. ನಾವು ಬಿಟ್ರು ಅವ್ರು ಬಿಡಂಗಿಲ್ಲ. ಅಂತ ಉತ್ತಮ ಅಧಿಕಾರಿಗಳದಾರ. ಇದಕ್ಕೇನಂತಾರ ಪ್ರಥಮ ಪಕ್ಷ. ಇನ್ನೊಂದಿಷ್ಟು ಮಂದಿ ಇರ್ತಾರ, ನಡ್ಸಮ್ ಹಿಂಗೆ ಗಪ್ ಕುಂದ್ರಮು ಹೋಗಮು, ಹಿಡಿದು ಜಾಡಿಸಿದ್ರ ಮತ್ತೊಂದು 4 ದಿನ ಮಾಡಮು, ಇಲ್ಲ ಅಂತಂದ್ರೆ ಸುಮ್ ಬಿಟ್ಬಿಡಮ್, ಹಿಂಗೆ ನಡಿಲ್ಲ. ಇದೇ ಹಂಗ ಬೈಸ್ಕೊಂಡು ಮಾಡೋರು, ಹೇಳಿಸಿಕೊಂಡು ಮಾಡೋರು. ಇವರು ಹೇಳಲಾರ್ದೆ ಮಾಡೋರಲ್ಲ. ಹೇಳದೆ ಮಾಡುವವನು ಉತ್ತಮ, ಹೇಳಿಸಿಕೊಂಡು ಮಾಡುವವ ಮಧ್ಯಮ. ಮತ್ತಿನ್ನೊಬ್ಬವೇನ ಬೈಸ್ಕೊಂಡು ಮಾಡ್ತಾನ, ಹೇಳಿಸ್ಕೊಂಡು ಇನ್ನೊಬ್ಬ ಬೈಸ್ಕೊಂಡು ಮಾಡ್ತಾನ. ಅವನೇನು ಬೈಸ್ಕೊಳ್ಳಾರ್ದೆ ಕೆಲಸನೇ ಆಗಂಗಿಲ್ಲ. ಅದಕ್ಕೊಂದು ಶಬ್ದ ಬಳಸ್ತಿರ್ತಾರ, ಏನಂತ? ಸಮಗಾರ ದೇವರಿಗೆ ಮಚ್ಚಿ ಪೆಟ್ಟಂತ. ಮತ್ತೆ ತೊಗೊಂಡು ನಿಂತ್ರೆ ಕೆಲಸ ಮಾಡ್ತಾನ, ಅಂತವಿರ್ತಾನ. ಬೈಯ ತನಕ ಕೆಲಸ ಆಗಂಗಿಲ್ಲ. ಅದಕ್ಕೆ ಗುರು ಆದವನು ಅವನಿಗೆ ಬೈದರೆ ಕೆಲಸ ತಗೊಳಮಂತ ಅವನ ಬಗ್ಗೆನೂ ಆಸೆ ಇಟ್ಕೊಂಡಿರ್ತಾನೆ. ಕನಿಷ್ಠ ಪಕ್ಷ. ನೆಕ್ಸ್ಟ್ ಏನು? ನೀ ಬೆಕ್ಕದ್ ಮಾಡಿ ಲಗಾವಡಿ, ನೀ ನಾನು ಮಾತ್ರ ಏನೇನು ಮಾಡಂಗಿಲ್ಲ. ಅವ ಅಧಮಾಧಮ ನೀಚ. ಅವನು ಉತ್ತಮ, ಮಧ್ಯಮ, ಅಧಮಾಧಮ ನೀಚ. ಈ ರೀತಿಯಾದಂತ ಏನದರ ಅಧಿಕಾರಿಗಳಿರ್ತಾರೆ ಜಗತ್ತಿನೊಳಗೆ. ಅದಕ್ಕೆ ಇಲ್ಲಿ ಏನದ ಪ್ರಥಮ ಪಕ್ಷ ಅಂದ ಕೂಡ್ಲೇನೆ ನೀವೇನ್ ತಿಳ್ಕೋಬೇಕು? ಯಾರಿಗೆ ಹೇಳ್ಬೇಕು ಇದನ್ನು ಸರಿಯಾಗಿ ತಿಳಿಸಿ? ಬಿಗಿನಿಂಗ್ ಪಾಯಿಂಟ್ ಯಾರದು? ಯಾರಿಗೆ ಹೇಳ್ಬೇಕು ಪ್ರಥಮ ಪಕ್ಷ ಅಂದ್ರೆ? ಕನಿಷ್ಠ ಅಧಿಕಾರಿಗೆ. ಕನಿಷ್ಠ ಅಧಿಕಾರಿಗೆ ಮೊದಲು ಹೇಳ್ಬೇಕು, ಚಂದ ತಿಳಿಯಂಗೆ ಹೇಳ್ಬೇಕು. ಇಲ್ಲಾಂದ್ರೆ ಓಡಾಗ್ಬಿಡ್ತಾನೋ. ಪ್ರಥಮ ಪಕ್ಷ ಅಂದ್ರೆ ಕನಿಷ್ಠ ಅಧಿಕಾರಿ, ಬಿಗಿನಿಂಗ್. ಕನಿಷ್ಠ ಅಧಿಕಾರಿಗೆ ಹೇಳ್ಬೇಕು. ಒಮ್ಮಿದೊಮ್ಮಿಗೆ ನೀನೇ ಈ ಜಗತ್ತಿಗೆ ಆಧಾರ ಆಗಿ ಅಂದ
ಮಾತ್ಲೇನೆ ಅವ ಹಂಗತ್ತಾನ ಎದಿ ಹೊಡ್ಕೊಂಡ್ಬಿಡ್ತಾನ. ಉತ್ತಮ ಅಧಿಕಾರಿ ನೀವು ವಿಚಾರ ಮಾಡ್ಕೊತಾದ್ರೆ ಅವ ಒಂದ್ 4 ಪ್ರಶ್ನೆ ಕೇಳ್ತಾನ, ಇವ ಒಂದ್ 4 ಪ್ರಶ್ನೆ ಕೂತ್ರ ಹೇಳ್ತಿರ್ತಾನೆ. ಇವರಿಬ್ರು ಚರ್ಚೆ ಮಾಡ್ಕೊತ ಕೂತ್ರ ಅವ ಕನಿಷ್ಠ ಅಧಿಕಾರಿ ಎದ್ದು ಓಡೋಗ್ ಬಿಡ್ತಾನ. ಅದಕ್ಕೆ ಮೊದಲು ಅವನಿಗೆ ಕಟ್ಟಿ ಹಾಕ್ಬೇಕು. ಅವನಿಗೆ ಅದಕ್ಕೆ ಕನಿಷ್ಠ ಅಧಿಕಾರಿನೇ ಪ್ರಥಮ ಪಕ್ಷ. ಇಲ್ಲಿ ನೋಡ್ರಿ ಹೆಂಗದ. ಅಧಿಕಾರಿ ಅಂದ್ರೆ ಮೊದಲೇನ್ ತಿಳ್ಕೊಂಡಿರಿ? ಗುರು ಅಂತ ತಿಳ್ಕೊಂಡಿದ್ದೆವು. ಯಾವಾಗಾರ ಮಠಕ್ಕೆ ಹೋಗಿ ಕೇಳ್ರಿ, ಇಲ್ಲಿ ಯಾರಪ್ಪ ಅಧಿಕಾರಿ ಅಂದ್ರೆ ಗುರುಗಳು ಬರ್ತಾರ. ನಮ್ ಸತ್ಸಂಗದಾಗ ಹಂಗಿಲ್ಲ. ಅಧಿಕಾರಿ ಅಂದ್ರೆ ಶಿಷ್ಯಗಂತಾರ. ಅಗದಿ ಟಾಪ್ ಅಂದ್ರೆ ಯಾರು? ಉತ್ತಮ ಅಧಿಕಾರಿ ಅಂತ ಹಿಂಗ್ ತಿಳ್ಕೊಂಡಿವಿ. ಆಕ್ಚುಲಿ ಇಲ್ಲಿ ನಮ್ಮ ವಿಚಾರ ಸಾಗರದಾಗ ಏನದ, ಪ್ರಥಮ ಪಕ್ಷದವ್ರು ಯಾರು ಅಂತಂದ್ರ ಕನಿಷ್ಠ ಅಧಿಕಾರಿ, ದ್ವಿತೀಯ ಪಕ್ಷದವ್ರು ಯಾರು ಅಂದ್ರೆ ಮಧ್ಯಮ ಅಧಿಕಾರಿ, ಮತ್ತು ತೃತೀಯ ಪಕ್ಷದವ್ರು ಯಾರು ಅಂದ್ರೆ ಉತ್ತಮ ಅಧಿಕಾರಿಗಳು. ಈ ರೀತಿಯ ಅದಕ್ಕೆ ಮಿಥ್ಯಾ ಜಗತ್ತಿಗೆ ಆಧಾರವು ನೀನೇ ಇರುವಿ ಮತ್ತು ಅಧಿಷ್ಠಾನವು ನೀನೇ ಇರುವಿ. ಪ್ರಥಮ ಪಕ್ಷ ಬಿಗಿನಿಂಗ್, ಕನಿಷ್ಠ ಅಧಿಕಾರಿಗೆ ನೀನು ಎಂದರೆ ಎಂತ ನೀನು? ನೀನು ಎನ್ನುವ ಶಬ್ದಕ್ಕೆ 2 ಅರ್ಥಗಳಿವೆ. ಒಂದು ವಾಚ್ಯಾರ್ಥ, ಮತ್ತೊಂದು ಲಕ್ಷ್ಯಾರ್ಥ. ಯಾವುದರ ವಾಚ್ಯಾರ್ಥ, ಯಾವುದರ ಲಕ್ಷ್ಯಾರ್ಥ? ತ್ವಂ ಪದದ ವಾಚ್ಯಾರ್ಥ ಮತ್ತು ತ್ವಂ ಪದದ ಲಕ್ಷ್ಯಾರ್ಥ. ತ್ವಂ ಪದ ಎಂದರೆ ಏನು ಅಂತಂದ್ರೆ ನೀನು, ವ್ಯಷ್ಟಿ ಒಳಗಿರೋ ಚೇತನನೇ ನೀನು. ತ್ವಂ ಪದದ ಲಕ್ಷ್ಯಾರ್ಥ ಎಂದರೆ ಏನು ಅಂತಂದ್ರ ಸಾಕ್ಷಿ ಮತ್ತು ಉಪಹಿತ ಚೇತನ. ಇದೇನದಲ್ಲ, ಇದೇ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನವಾಗಿದೆ. ಅದು ನೀನೇ ಆಗಿರುವಿ, ಆದ್ದರಿಂದ ನೀನೇ ಅಧಿಷ್ಠಾನವಾಗಿರುವಿ. ಅದಕ್ಕೆ ಬ್ರಹ್ಮ ಸಾಕ್ಷಿ ಚೇತನ ಸ್ವರೂಪನಾದ ನೀನೇ ಅಧಿಷ್ಠಾನ ಆಗಿರುವಿ. ನೀನೇ ಎಲ್ಲ, ಸಾವಿಲ್ಲದ ಕೇಡಿಲ್ಲದ ಚಲುವಂಗೆ ಒಲಿದೆನವ್ವ. ಹೆಂಗದನವ? ಚಲುವಾದವನು. ಹಾಗಾದರೆ ತ್ವಂ ಪದದ ವಾಚ್ಯಾರ್ಥ ಅಲ್ಲವಾ? ತ್ವಂ ಪದದ ತ್ವಂ ಪದದ ಲಕ್ಷ್ಯಾರ್ಥ ಏನಂದಿರಿ? ಅಧಿಷ್ಠಾನ ಅಂತ ಹೇಳಿರಿ. ತ್ವಂ ಪದದ ವಾಚ್ಯಾರ್ಥ ಅಲ್ಲೇನು ಅಂತ ಕೇಳಿದ್ರೆ ಅಲ್ಲ. ತ್ವಂ ಪದದ ವಾಚ್ಯಾರ್ಥ ಚಿದಾಭಾಸ, ಜೀವ, ಹೌದಿಲ್ಲ? ತ್ವಂ ಪದದ ಲಕ್ಷ್ಯಾರ್ಥ ಕೂಟಸ್ಥ ಸಾಕ್ಷಿ. ಕಾರಣ ಏನು? ತ್ವಂ ಪದದ ವಾಚ್ಯಾರ್ಥ ಜೀವ ಏನ್ ಮಾಡ್ತಾರ? ಬರ್ತದ, ಓದ್ತದ. ಹೋಯ್ತಂದ್ರೆ ಏನಂತಾರ? ಅದಕ್ಕೆ ಜೀವ ಹೋಯ್ತಂದ್ರೆ ಈ ಶರೀರ ಏನಾಗ್ತದ? ಜೀವ ಹೋಯ್ತಂದ್ರೆ ಏನ್ ಮಾಡ್ತಾರ್ರಿ? ತ್ವಂ ಪದದ ವಾಚ್ಯಾರ್ಥ ಜೀವ, ಅದು ಹೋಯ್ತಂದ್ರೆ ಈ ಶರೀರವನ್ನು ಏನ್ ಮಾಡ್ತಾರ? ಸುಡ್ತಾರ, ಹೂಣ್ತಾರ. ತ್ವಂ ಪದದ ವಾಚ್ಯಾರ್ಥ ಸತ್ತರೆ ಅದನ್ನ ಸುಡುತ್ತಾರೆ, ಹೂಳುತ್ತಾರೆ. ಅಂದ್ರೆ ಗೊತ್ತಾಗಿರ್ಬೇಕು ನಿಮಗೆ ವಾಚ್ಯಾರ್ಥ ಅಂದ್ರೆ ಏನಂತ. ಅದು ವಿನಾಶಿಯಾಗಿದೆ, ಅನಾತ್ಮವಾಗಿದೆ. ಅದು ಅಧಿಷ್ಠಾನವಾಗಲು ಶಕ್ಯವಿಲ್ಲ. ಅದು ಸಾಯುವ ಕೆಡುವ ಗಂಡನ ಒಯ್ದು ಒಲೆಯಲ್ಲಿಕ್ಕು ಅಂತ ಹೇಳಿದಳು ಅಕ್ಕ. ತ್ವಂ ಪದದ ಲಕ್ಷ್ಯಾರ್ಥ ಎಂಥದು? ಸಾಯದ ಕೆಡದ ಚೆಲುವ ಚನ್ನ ಮಲ್ಲಿಕಾರ್ಜುನ ಅಂದ್ರು. ಯಾವುದಕ್ಕ? ಕೂಟಸ್ಥಕ್ಕ ಸಾಕ್ಷಿಗೆ. ಹೌದಾ? ಸಾವಿಲ್ಲದ ಕೇಳಿಲ್ಲದ ಚೆಲುವ ಚನ್ನ ಮಲ್ಲಿಕಾರ್ಜುನನೇ ಎನ್ನ ಗಂಡ ಅಂತ. ಮತ್ತ ನಿಮ್ಮ ಕೂಟಸ್ಥ ನಿಮ್ ಗಂಡ ಹೌದಾ? ಅಲ್ಲ. ನಿಮ್ ಕೂಟಸ್ಥ ಸಾಕ್ಷಿ ಅದ ಅಂತ ಹೇಳಕ್ಕೆ ನಿಮ್ಮ ಗಂಡ ನಿಮ್ ಮನೆಯಾಗ ಇಟ್ಕೊಂಡನ, ನಿಮ್ಮ ಹೆಂಡತಿ ನಿಮ್ ಮನೆಯಾಗ ಇಟ್ಕೊಂಡಾಳ. ಕೂಟಸ್ಥ ಸಾಕ್ಷಿ ಒಳಗಿರ್ಲಿಲ್ಲ, ಬರೇ ಚಿದಾಭಾಸ ಜೀವ ಮನ ಬುದ್ಧಿ ಅಂತೇನೇನು ಅನ್ಕೊಂಡು ಸ್ಥೂಲ ಶರೀರ ಸೂಕ್ಷ್ಮ ಶರೀರ 17 ತತ್ವ 25 ತತ್ವ ಏನೇನ್ ಅದಾವ ಅವು ಏನಾರ ಅದಾವ ಅಂತ ಹೇಳಕ್ಕೆ ನಿಮ್ ಮನೆಯಾಗ ಇಟ್ಕೊಂಡಾರ, ಏನ್ ಕೂಟಸ್ಥದನ್ನ ಇಟ್ಕೊಂಡ್ರ? ಅದಕ್ಕ ಸಾಯುವ ಕೆಡುವ ಗಂಡ, ಸಾಯದ ಕೆಡದ ಗಂಡ. ಅವನು ಏನದನ ನೀನೇ ಅದು ಅದಿ, ಅದೇ ನಿನ್ನ ಸ್ವರೂಪ. ಇಡೀ ಜಗತ್ತಿಗೆ ಅದೇ ಆಧಾರ, ಅದೇ ನಿನ್ನ ನಿಜವಾದ ಸ್ವರೂಪ. ಇಡೀ ಜಗತ್ತಿಗೆ ಅದೇ ಆಧಾರವಾಗಿದೆ, ಅದೇ ಅಧಿಷ್ಠಾನವಾಗಿದೆ ಅನ್ನಂತ ಮಾತು ಹೇಳ್ತಾರೆ. ಈಗ ನಿಮಗ ಏನು ಅನುಭಾರದ ಮಾತಂದ್ರೆ ಹೆಂಗ್ ಮನ್ಸಿಗೆ ಹಚ್ಕೋತೀರಿ, ಆ ರೀತಿ ನಿಮಗ ಮನ್ಸಿಗೆ ಹಚ್ಚಿ ಬಿಡ್ಬೇಕು ಈ ಮಾತು.
ಜಗತ್ತಿಗೆ ಆಧಾರ ಅಧಿಷ್ಠಾನ ಯಾರು ಅಂದ್ರೆ ನೀನೇ ಅದಿಯತ್ತ ಗುರು ಬಾಣ ನಡೆಸಿಬಿಟ್ಟ ಜ್ಞಾನದಾಗ. ನಿಮ್ಗೇನಾಗಬೇಕು? ಬಾಣ ಆಗ್ಬೇಕು, ಬಾಣ ಆಗ್ಬೇಕು, ಬಾಣ ಆಗ್ಬೇಕು. ಜಗತ್ತಿನ ಎಲ್ಲಾ ವಸ್ತುಗಳನ್ನ ತಗೋಬೇಕು, ಜಗತ್ತಿನ ಎಲ್ಲಾ ವ್ಯಕ್ತಿಗಳನ್ನ ತಗೋಬೇಕು, ಜಗತ್ತಿನ ಎಲ್ಲಾ ಜೀವಿಗಳನ್ನ ತಗೋಬೇಕು. ತಗೊಂಡು ಅದಕ್ಕೆ ನಾನು ಅಧಿಷ್ಠಾನ ಹೆಂಗ, ನಾನು ಆಧಾರ ಹೆಂಗ? ಹೊರಗೆ ಸರ್ಪವಿದೆ, ಸರ್ಪದ ಹಿಂದೆ ರಜ್ಜುವಿದೆ, ರಜ್ಜುವಿನ ಹಿಂದೆ ರಜ್ಜು ಉಪೈತ ಚೇತನವಿದೆ. ಒಳಗೆ ಸರ್ಪದ ಜ್ಞಾನವಿದೆ, ಸರ್ಪದ ಜ್ಞಾನದ ಹಿಂದೆ ಅಂತಃಕರಣವಿದೆ, ಅಂತಃಕರಣದ ಹಿಂದೆ ಸಾಕ್ಷಿ ಚೇತನವಿದೆ. ಈ ಸಾಕ್ಷಿ ಚೇತನವೇ ಅಂತಃಕರಣ ಮತ್ತು ಸರ್ಪದ ಜ್ಞಾನ ಮತ್ತು ಸರ್ಪ ಮತ್ತು ರಜ್ಜು ಉಪೈತ ಚೇತನ, ಐದಕ್ಕೂ ಇದೇ ಆಧಾರ, ಇದೇ ಅಧಿಷ್ಠಾನ. ಯಾವುದು? ಸಾಕ್ಷಿ ಚೇತನ. ಸಾಕ್ಷಿ ಚೇತನ ಅಂದ್ರೆ ಓಂ ಇದ್ದಂಗ. ಮುಂದ ಅಂತಃಕರಣ ಮತ್ತೆ ಸರ್ಪದ ಜ್ಞಾನ, ಮತ್ತೆ ಅಂತಃಕರಣ, ಸರ್ಪದ ಜ್ಞಾನ, ಸರ್ಪ, ರಜ್ಜು ಉಪೈತ ಚೇತನ. ಎಷ್ಟದು ಇವು? ಅಂತಃಕರಣ 1, ಅದರ ಮುಂದೇನದ? ಸರ್ಪದ ಜ್ಞಾನ 2, ಹೊರಗೇನದ? ಸರ್ಪದ 3, ಮತ್ತ ಅದರ ಹಿಂದೇನದ? ರಜ್ಜು ಅದ 4, ರಜ್ಜು ಉಪೈತ ಚೇತನ 5. ಈ 5 ಐಟಮ್ಗಳು ನಮ ಶಿವಾಯ ಇದ್ದಂಗ. ಇದು ಸಾಕ್ಷಿ ಏನದ? ಓಂ ಇದ್ದಂಗ. ಅದಕ್ಕೆ ನೀವು ಓಂ ನಮ ಶಿವಾಯ ಅನ್ನುವ ಸಮಯದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಈ ರೀತಿ ನೀವು ತಿಳ್ಕೊಂಡು ಹೋಗ್ಬೇಕಾಗ್ತದೆ. ಎಲ್ಲ ವಸ್ತುವಿನ ಆಧಾರ ಅಧಿಷ್ಠಾನ ಹೆಂಗ. ಈಗ 1 ತಿಂಗಳಾಯ್ತು ಹೇಳಿ ನಿಮ್ ಸಾಕ್ಷಿ ಚೇತನ ಅಂತಃಕರಣಕ್ಕೆ ಹೆಂಗ ಆಧಾರ ಅಧಿಷ್ಠಾನ, ಆ ಸರ್ಪದ ಜ್ಞಾನಕ್ಕೆ ಹೆಂಗ ಆಧಾರ ಅಧಿಷ್ಠಾನ, ಮತ್ತ ಹೊರಗಿರೋ ಸರ್ಪಕ್ಕೆ ಹೆಂಗ ಆಧಾರ ಅಧಿಷ್ಠಾನ, ಅದ್ರ ಹಿಂದಿರುವ ರಜ್ಜುವಿಗೆ ಹೆಂಗ ಆಧಾರ ಅಧಿಷ್ಠಾನ, ಮತ್ತ ಅದ್ರ ಹಿಂದಿರುವ ರಜ್ಜು ಉಪೈತ ಚೇತನಕ್ಕಿದೆ ಹೆಂಗ ಆಧಾರ ಮತ್ತು ಅಧಿಷ್ಠಾನ. 5 ಸ್ಟೆಪ್ಗಳಲ್ಲಿ ನಿಮಗೆಲ್ಲ ಡೀಟೇಲ್ ಆಗಿ 1 ತಿಂಗಳು 1.5 ತಿಂಗಳಾಯ್ತು ಹೇಳ್ಕೊತ ಹೊಂಟೀವಿ. ಪ್ರತಿಯೊಂದು ವಸ್ತುವಿಗೆ ನಾನೇ ಆಧಾರ, ನಾನೇ ಅಧಿಷ್ಠಾನ ಅನ್ನುವಂತ ಸಾಧನೆ ಮಾಡಬೇಕು. ಇದು ಯಾರು ಮಾಡ್ಬೇಕು? ನೀವೇ ಮಾಡಬೇಕು. ಹಿಂಗಾಗಿ ಸಂಕ್ಷಿಪ್ತವಾಗಿ ಇವತ್ತ ಮುಂದಿನ ಈ ಆಧಾರ ಮತ್ತು ಅಧಿಷ್ಠಾನ, ಸಾಕ್ಷಿ ಚೇತನವೇ ಆಧಾರ ಮತ್ತು ಅಧಿಷ್ಠಾನ. ಎದಕ್ಕ? ಮಿಥ್ಯವಾದ ಜಗತ್ತಿಗೆ ಅಂತೇನು ಹೇಳ್ಯಾರಲ್ಲ, ಈ ಸಾಧನೆ ನೀವು ನಿರಂತರವಾಗಿ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವಿಗಳಲ್ಲಿ, ಎಲ್ಲ ವ್ಯಕ್ತಿಗಳಲ್ಲಿ, ಎಲ್ಲಾ ಕಡೆ ನಿಮ್ಮ ಅಂತಃಕರಣ ಹಿಡ್ಕೊಂಡು ಎಲ್ಲವಕ್ಕೂ ಇದೇ ಆಧಾರ, ಇದೇ ಅಧಿಷ್ಠಾನ. ಯಾವುದು? ನನ್ನ ತ್ವಂ ಅಂದ್ರೆ ನಾನು. ಎಂತ ನಾನು? ವಾಚ್ಯಾರ್ಥದ ನಾನು ಅಲ್ಲ. ವಾಚ್ಯಾರ್ಥದ ನಾನು ಅಂದ್ರೆ ಚಿದಾಭಾಸ ಜೀವ. ಸತ್ತರೆ ಅದನ್ನು ಹೂಳುತ್ತಾರೆ, ಸತ್ತರೆ ಅದನ್ನು ಸುಡುತ್ತಾರೆ, ಅದು ಅಲ್ಲ. ಲಕ್ಷ್ಯಾರ್ಥದ ನಾನು, ಕೂಟಸ್ಥ, ಸಾಕ್ಷಿ, ಬ್ರಹ್ಮ. ಮತ್ತೇನೇನಂತಿರಲ್ಲ, ಅಚೇತನಕ್ಕ ಅಚೇತನನೇ ಆಧಾರ ಮತ್ತು ಅಧಿಷ್ಠಾನ ಅದ. ಅದೇ ನನ್ನ ನಿಜವಾದ ಸ್ವರೂಪ ಆದ ಅನ್ನೋದು ಚಿಂತನದಾಗ ತೊಡಗಬೇಕು. ಅನ್ನಬಾರದ ಮಾತಂದ್ರೆ ಹೆಂಗ್ ಮನಸ್ಸಿಗೆ ಹಚ್ಕೋತೀರಿ ಹಂಗ ಈಗ ನೀವೇನಾಗಬೇಕು? 33 ಕೋಟಿ ದೇವತೆಗಳು ನಿಮ್ಮ ಮುಂದೆ ದೊಡ್ಡವರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರು ನಿಮ್ಮ ಮುಂದೆ ದೊಡ್ಡವರಲ್ಲ, ಈ ಪಂಚಭೂತಾತ್ಮಕ ಜಗತ್ತು ದೊಡ್ಡದಲ್ಲ, 84 ಲಕ್ಷ ಜೀವರಾಶಿಗಳು ದೊಡ್ಡದಲ್ಲ. ಯಾಕಲ್ಲ? ಅವೆಲ್ಲಕ್ಕೂ ಆಧಾರ ನೀವೇ ಅದಿರಿ. ನಿಮ್ಮ ಲಕ್ಷಾರ್ಥದ ನಾನತ್ವ ಏನದಲ್ಲ ಅದೇ ಆಧಾರದ, ಅದೇ ಅಧಿಷ್ಠಾನದ. ಯಾವುದೇ ಒಂದು ವಸ್ತುವಿನ ಬಗ್ಗೆ ನಾನು ಹೆಂಗ ಆಧಾರ ಹೆಂಗ ಅಧಿಷ್ಠಾನ ಅನ್ನೋದು ನೀವೇನ್ ಮಾಡ್ರಿ? ಚಿಂತನೆ ಮಾಡ್ರಿ. ತಿಳಿಲಿಲ್ಲ ಅಂತಂದ್ರೆ ಯಾವಾಗಾದ್ರೂ ಫೋನ್ ಮಾಡಿ ಕೇಳ್ರಿ, ಇದಕ್ಕೆ ನಾನು ಹೆಂಗ ಆಧಾರ ಆಯ್ತೀನ್ರಿ ಅಂತ ಕೇಳ್ರಿ. ಮತ್ತೆ ನಿಮಗೆ ನಾನು ತರಬೇತಿ ಕೊಡ್ತೇನೆ, ಇಂಡಿವಿಜುವಲ್ ಸ್ಪೆಷಲ್ ಟ್ರೈನಿಂಗ್ ಕೊಡ್ತೇನೆ ನಾನು ನಿಮಗೆ. ಯಾವುದೋ ಒಂದು ವಸ್ತು ತಗೋರಿ, ಇದರ ಆಧಾರ ಅಧಿಷ್ಠಾನ ಯಾರು ಅಂತೇಳಿ ಆಲೋಚನೆ ಮಾಡಿ ಅದಕ್ಕೆ ನಾನು ಹೆಂಗ ಆಧಾರ ಆಗ್ತೀನಿ, ನಾನು ಹಂಗಂಗೆ ಅಧಿಷ್ಠಾನ ಆಗ್ತೀನಿ, ಇದು ಪ್ರಾಕ್ಟಿಕಲ್ ಮಾಡ್ಬೇಕು. ಇದು ಪ್ರಾಕ್ಟಿಕಲ್ ಮಾಡಲಿಲ್ಲ ಅಂದ್ರೆ ಆಗಂಗಿಲ್ಲ. ನೀವು ಬ್ರಹ್ಮ ಹೆಂಗ ಆಗ್ತೀರಿ? ಬ್ರಹ್ಮ ಸ್ವರೂಪ ಹೆಂಗ ಆಗ್ತೀರಿ? ನಿಮ್ಗಿನ್ನ ಒಂದು 100 ಜನ್ಮ ಎತ್ತಿ ಬಂದ್ರು ಈ ರೀತಿ ಪ್ರಾಕ್ಟಿಕಲ್ ಮಾಡಿ ನೀವೇ ಆಧಾರ ನೀವೇ ಅಧಿಷ್ಠಾನ ಮಾಡುವಂತ ಗುರು ಸಿಗಲ್ಲ. ಈ ಜನ್ಮದಾಗ ಸಿಕ್ಕನ ನಿಶ್ಚಲ. ಈಗ ಪ್ರಯತ್ನ ಮಾಡಿ ಮೋಕ್ಷ ಒಂದ್ರಿ ಅಷ್ಟೇ, ಮತ್ತಿನ್ನೇನಿಲ್ಲ. ಅದೇನು ಅದು ಆಧಾರ ಅಧಿಷ್ಠಾನ ನಾನೇ ಅನ್ನೋದು ನೀವು ಎಲ್ಲಿ ತಿಳ್ಕೊತೀರಿ ಅವಾಗೇ ಮೋಕ್ಷ ಆಗ್ಬಿಡ್ತದೆ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗ್ತದೆ.
ನಿಮ್ಮ ಜೀವನದ ಗುರಿ ಮುಟ್ತೀರಿ, ಜನ್ಮ ಸಾರ್ಥಕ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಮತ್ತಿನ್ನೇನೋ ಎಲ್ಲರಿಗೂ ಶರಣಾರ್ಥಿಗಳು. ಮುಂದಿಂದ ಏನ್ ಮಾಡ್ತೀರಿ ಮಾಡ್ಕೊಳ್ರಿ. ಇದುವರೆಗೆ ಶುದ್ಧ ಬ್ರಹ್ಮೇಶ ಸದ್ಗುರುಗಳಾದ ಶ್ರೀ ಜಡಬಸವ ಮಹಾಸ್ವಾಮಿಗಳು ಮೋಕ್ಷ ವಿಚಾರವನ್ನು ತಿಳಿಸ್ತಾ ಈ ಜಗತ್ತಿಗೆ ನಾನೇ ಆಧಾರ ಅಧಿಷ್ಠಾನ ಅದೇನೆನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ತಿಳ್ಕೋಬೇಕಂತ ತಿಳಿಸ್ಕೊಟ್ರು. ಅದರಂತೆ ನಾವು ಪಾಲನೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಸದ್ಗುರುಗಳಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.